ವಿಧಾನಸೌಧದಲ್ಲಿ ಬಜೆಟ್ ಮಂಡನೆಗೆ ಈಗಾಗಲೇ ತಯಾರಿಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ಇಂದು ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಲಿದ್ದಾರೆ. ವಿಧಾನಸೌಧದಲ್ಲಿ ಬಜೆಟ್ ಮಂಡನೆಗೆ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಹೂವಿನಿಂದ ಕಂಗೊಳಿಸ್ತಾ ಇದೆ ಪ್ರವೇಶ ದ್ವಾರಗಳು. 2026 ಮತ್ತು 27ನೇ ಸಾಲಿನ IFEಯ ಮಂಡನೆ ಬರಹ ರೆಡಿಯಾಗಿದೆ. ಪ್ರವೇಶ ದ್ವಾರದಲ್ಲಿ ಹೂವಿನಿಂದ ಅರಳಿರತಕ್ಕಂತ ಬರಹ. ವಿಧಾನಸೌಧ ಮುಂಭಾಗದಲ್ಲಿ ಪೊಲೀಸ್ ಭದ್ರತೆಯನ್ನ ಕೂಡ ಹೆಚ್ಚಿಸಲಾಗಿದೆ. ಇಂದು ಸಿಎಂ ಸಿದ್ದರಾಮಯ್ಯ ಅವರ 2026 ಮತ್ತು 27ನೇ ಸಾಲಿನ IFEಯ ಮಂಡನೆಗೆ ಸಕಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಎಲ್ಲವೂ ಕೂಡ ಹೂವಿನಿಂದ ಕಂಗೊಳಿಸ್ತಾ ಇರುವಂತದ್ದು. ಇದು ದಾಖಲೆಯ 17ನೆಯ ಬಜೆಟ್ ಇದಾಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರು 1000 ದಿನಗಳ ಒಂದು ಸಿಎಂ ಆಗಿ ಕಾರ್ಯನಿರ್ವಹಿಸಿದ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಈ ಬಾರಿ ಇದೊಂದು ರೀತಿ ಹಬ್ಬದ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ನೀವು ವಿಧಾನಸೌಧ ಮುಂಭಾಗ ಗಮನಿಸಬಹುದಾಗಿದೆ. ವಿಧಾನಸೌಧದ ಬಜೆಟ್ ಮಂಡನೆಗೆ ತೀವ್ರ ತಯಾರಿಯನ್ನು ಕೂಡ ನಡೆಸಲಾಗ್ತಾ ಇರುವಂತದ್ದು. ಇಡೀ ವಿಧಾನಸೌಧ ಹೂವಿನಿಂದ ಕಂಗೊಳಿಸ್ತಾ ಇದೆ. ಪ್ರವೇಶ ದ್ವಾರಗಳು ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈಗಾಗಲೇ ವಿಧಾನಸೌಧದ ನಾವು ಪ್ರವೇಶ ದ್ವಾರಗಳನ್ನ ನೋಡ್ತಾ ಇದ್ದೀವಿ. ಒಂದು ರೀತಿಯ ಹಬ್ಬದ ವಾತಾವರಣ ಕಳೆಗಟ್ಟಿರುವಂತದ್ದು. ಏನಿದು 2026 ಮತ್ತು 27ನೇ ಸಾಲಿನ IFEಯ ಮಂಡನೆಯ ಒಂದು ಏನು ಕಾರಣಗಳು ಏನಿದೆ, ಹಾಗೆ ಯಾಕೆ ಇಷ್ಟೊಂದು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ, ಇದಕ್ಕೆಲ್ಲ ಏನಾದರೂ ಕಾರಣಗಳಿದೆಯಾ, ಹೇಗೆ? ಕಾವ್ಯ, ಖಂಡಿತ. ಒಂದು ಕಡೆ ದಾಖಲೆ ಬಾರಿ 17ನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ನ ಮಂಡನೆ ಮಾಡ್ತಿರುವಂತದ್ದು. ಹಲವಾರು ಲೆಕ್ಕಾಚಾರದೊಂದಿಗೆ ರಾಜ್ಯದ ಜನತೆಗೆ ಒಂದಷ್ಟು ಉತ್ತಮವಾದಂತಹ ಒಂದು ಬಜೆಟ್ ನ ಪ್ರಸ್ತುತಪಡಿಸುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕಳೆದ 1 ತಿಂಗಳಿಂದ ಹಲವಾರು ಇಲಾಖೆಗಳೊಂದಿಗೆ ಪೂರ್ವಭಾವಿ ಸಭೆಯನ್ನ ಮಾಡ್ತಾ ಇದ್ರು. ಅದಾದ ನಂತರ ಆರ್ಥಿಕ ಇಲಾಖೆಯ ಜೊತೆಗೆ ಕಳೆದ 2-3 ದಿನದಿಂದ ಸಭೆ ಮೇಲೆ ಒಂದಷ್ಟು ರಾಜ್ಯದ ಜನತೆಗೆ ಈ ಬಾರಿ ಬಜೆಟ್ ನಲ್ಲಿ ಅತ್ಯಂತ ಉತ್ತಮದಾಯಕ ರೀತಿಯಿಂದ ಕೂಡಿರ್ತಕ್ಕಂಥ ಬಜೆಟ್ ನ ಪ್ರಸ್ತುತಪಡಿಸಬೇಕೆಂಬ ಒಂದು ಲೆಕ್ಕಾಚಾರದೊಂದಿಗೆ ಇಂದು ದಾಖಲೆಯ 17ನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ನ ಮಂಡನೆ ಮಾಡ್ತಿದ್ದಾರೆ. ಈಗಾಗಲೇ ವಿಧಾನಸೌಧದಲ್ಲಿ ಬಜೆಟ್ ಮಂಡನೆಗೆ ಸಕಲ ರೀತಿಯಲ್ಲೂ ಕೂಡ ಆಸಕ್ತಿ ಆಗ್ತಿರುವಂತದ್ದು. ವಿಧಾನಸೌಧ ಮುಂಭಾಗದಲ್ಲಿ ಪೊಲೀಸರ ಒಂದು ಭದ್ರತೆಯ ನಿಯೋಜನೆ ಕೂಡ ಆಯೋಜನೆ ಆಗ್ತಿದೆ. ಜೊತೆಗೆ ವಿಧಾನಸೌಧದ ಪ್ರವೇಶ ದ್ವಾರದಲ್ಲಿ 2026 ಮತ್ತು 27ನೇ ಸಾಲಿನ IFEಯ ಬಜೆಟ್ ಮಂಡನೆ ಅನ್ನುವಂತ ಹೂವಿನ ಒಂದು ಅಲಂಕಾರ ಕೂಡ ನಾವು ನೋಡ್ತಾ ಇರ್ಬೋದು. ಅಂದ್ರೆ ಈ ಬಾರಿ ಈ ಒಂದು ಬಜೆಟ್ ಅತ್ಯಂತ ಮಹತ್ವದಾಗಿರುತ್ತದೆ. ಯಾಕಂತಂದ್ರೆ ಒಂದು ಕಡೆ ಅಧಿಕಾರ ಚಟಾಪಟಿಯ ನಡುವೆ ಸಿಎಂ ಸಿದ್ದರಾಮಯ್ಯ ಈ ರೀತಿ ಬಜೆಟ್ ನ ಮಾಡ್ತಿರುವಂತದ್ದು. ಒಂದು ಕಡೆ ಈಗಾಗಲೇ ಆರ್ಥಿಕ ಇಲಾಖೆಯು ಕೂಡ ಒಂದಷ್ಟು ಸೂಚನೆ ಕೊಟ್ಟಿದೆ. ಗ್ಯಾರಂಟಿ ಯೋಜನೆಗಳಿಂದ ಒಂದಷ್ಟು ಬರ್ಡನ್ ಆಗ್ತಿದೆ ಅಂತ. ಅದರ ನಡುವೆ ಕೂಡ ಎಲ್ಲವನ್ನು ಸರಿದೂಗಿಸಿಕೊಂಡು ಎಲ್ಲಾ ವರ್ಗದವ್ರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅದರಲ್ಲೂ ಕೂಡ ಪ್ರಮುಖವಾಗಿ ಮಹಿಳೆಯರಿಗೆ ಮತ್ತು ವಿಶೇಷ ವರ್ಗದವರಿಗೆ ಮತ್ತು ಕೈಗಾರಿಕೆಗಳಿಗೆ ಮತ್ತು ಸಾರಿಗೆ ಇಲಾಖೆಗಳಿಗೆ ಒಂದಷ್ಟು ಉತ್ತಮವಾದಂತಹ ಬಜೆಟ್ ನ ಕೊಡುವ ಮುಖಾಂತರ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಲೆಕ್ಕಾಚಾರ ಸಿಎಂ ಸಿದ್ದರಾಮಯ್ಯ ಮಾಡಬೇಕಾಗಿರುತ್ತೆ. ಹೀಗಾಗಿ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಅವರ ಒಂದು 17ನೇ ಬಾರಿಗೆ ಬಜೆಟ್ ಮಂಡನೆಗೆ ಸಕಲ ರೀತಿಯಲ್ಲಿ ಕೂಡ ಸಜ್ಜಾಗ್ತಿರುವಂತದ್ದು. ಸುಮಾರು 10-15ಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ವಿಧಾನಸೌಧದ ಆವರಣದಲ್ಲಿ ಬಜೆಟ್ ಮಂಡನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗಾಗಲೇ ಹಲವರು ಸಚಿವರು ಶಾಸಕರು ಕೂಡ ನಿರಂತರವಾಗಿ ವಿಧಾನಸೌಧದಲ್ಲಿ ಬರುವಂತ ಒಂದು ಕ್ರಮ ಆಗ್ತಿದೆ. ಹೀಗಾಗಿ 17ನೇ ಬಾರಿಗೆ ಬಜೆಟ್ ಮಾಡಿರ್ತಕ್ಕಂತ ಸಿಎಂ ಸಿದ್ದರಾಮಯ್ಯ ಬಜೆಟ್ ಅಲ್ಲಿ ಏನೆಲ್ಲ ಇದೆ, ಯಾವ ಅಂಶಗಳು ಕೂಡ ಸಿಗುತ್ತೆ, ಯಾರಿಗೆಲ್ಲ ಒಂದು ಯುಗಾದಿ ಒಂದು ಗಿಫ್ಟ್ ಸಿಎಂ ಸಿದ್ದರಾಮಯ್ಯ ಕೊಡ್ತಾರೆ ಅನ್ನೋದು ಕೂಡ ರಾಜ್ಯದ ಜನತೆ ಕೂಡ ಬಹಳ ಎಚ್ಚರಿಕೆಯಿಂದ ಮತ್ತು ಬಹಳ ಒಂದು ಕುತೂಹಲದಿಂದ ಕಾಯ್ತಿರುವಂತದ್ದು. ಕಾವ್ಯ, ಏನೆಲ್ಲ ನಿರೀಕ್ಷೆ ಮಾಡಬಹುದು ಸಾಮಾನ್ಯ ವರ್ಗದವರಾಗಿ ಅಥವಾ ಮಧ್ಯಮ ವರ್ಗದವರಾಗಿ ಈ ಒಂದು ಬಜೆಟ್ ನಲ್ಲಿ, ಅಭಿಷೇಕ್?
ಕಾವ್ಯ ಖಂಡಿತ ಒಂದು ಕಡೆ ಮಧ್ಯಮ ವರ್ಗದವರಿಗೆ ಒಂದಷ್ಟು ಕೈಗೆಟುಕುವಂತ ಒಂದು ಏನು ಪ್ರಮುಖವಾಗಿ ಏನು ನಿವೇಶನಗಳಾಗಿರ್ಬೋದು, ಜೊತೆಗೆ ಆಹಾರ ಪದಾರ್ಥಗಳಾಗಿರ್ಬೋದು, ಜೊತೆಗೆ ಏನು ಅವರು ಏನು ದೈನಂದಿನ ಒಂದು ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತ ಒಂದು ವಿಶೇಷ ಪ್ಯಾಕೇಜ್ಗಳಾಗಿರ್ಬೋದು, ಜೊತೆಗೆ ಸಾರಿಗೆ ಸಂಪರ್ಕಕ್ಕೆ ಅದರಲ್ಲೂ ಕೂಡ ಏನು ಆಟೋ ಟ್ಯಾಕ್ಸ್ ಮತ್ತೆ ಏನು ಈ ಒಂದು ಓಲಾ ಚಾಲಕರೇನಿದೆ ಅವ್ರಿಗೆ ವಿಶೇಷವಾದಂತ ಆರ್ಥಿಕ ಪ್ಯಾಕೇಜ್ ನ ನೀಡ್ತಾರ. ಜೊತೆಗೆ ಕಡಿಮೆ ಬಡ್ಡಿ ದರದಲ್ಲಿ ಏನು ಅಸಂಘಟಿತ ವಲಯದಲ್ಲಿ ಇರುವಂತ ಚಾಲಕರಿಗೆ ಏನಾದ್ರು ಶೂನ್ಯ ಬಡ್ಡಿ ರಹಿತದಲ್ಲಿ ಏನಾದ್ರು ಲೋನ್ ಕೊಡುವಂತ ಒಂದು ವ್ಯವಸ್ಥೆ ಆಗುತ್ತಾ. ಜೊತೆಗೆ ಮಹಿಳೆಯರಿಗೆ ಏನು ಈಗಾಗಲೇ ಗೃಹಲಕ್ಷ್ಮಿ ತಿಂಗಳಿಗೆ 2,000 ರೂಪಾಯಿ ಕೊಡ್ತಿದ್ದಾರೆ. ಇದರ ಜೊತೆಗೆ ಇಂದಿರಾ ಕಿಂಟ್ ಜೊತೆಗೆ ವರ್ಷಕ್ಕೆ ಎರಡು ಸೀರೆ ಕೊಡುವಂತ ಒಂದು ವ್ಯವಸ್ಥೆ ಕೂಡ ಬರುತ್ತೆ ಅಂತ ಮಾಹಿತಿ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಅದರಲ್ಲೂ ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ಅತ್ಯಂತ ಪ್ರಮುಖವಾದಂತಹ ನಂಬಿಕೆ ಇಟ್ಟವರಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಹೊತ್ತು ಯಾವುದೇ ಒಂದು ಸಮಾಜ ಬದಲಾವಣೆ ಆಗ್ಬೇಕಂದ್ರೆ ಶಿಕ್ಷಣದ ಮುಖಾಂತರವೇ ಬದಲಾವಣೆ ಆಗ್ಬೇಕೆಂಬ ಒಂದು ನಂಬಿಕೆ ಮೇಲೆ ನಂಬಿಕೆ ಇಟ್ಟಿರುವಂತದ್ದು. ಹೀಗಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಅದರಲ್ಲೂ ಕೂಡ ಏನು ಶಿಕ್ಷಕರ ನೇಮಕಾತಿಲಿ ಗ್ರಾಮೀಣ ಪ್ರದೇಶದಲ್ಲಾಗಿರ್ಬೋದು, ಕಲ್ಯಾಣ ಕರ್ನಾಟಕ ಭಾಗದಲ್ಲಾಗಿರ್ಬೋದು ಶಿಕ್ಷಕರ ನೇಮಕಾತಿ ವಿಚಾರ ಏನಿದೆ ಆ ಒಂದು ವಿಚಾರದಲ್ಲಿ ಸರ್ಕಾರ ದೃಢವಾದ ಒಂದು ನಿರ್ಧಾರ ಈ ಒಂದು ಬಜೆಟ್ ನಲ್ಲಿ ತೆಗೆದುಕೊಳ್ಳುತ್ತಾ. ಅದರ ಜೊತೆಗೆ ಏನು ಪ್ರಮುಖವಾಗಿ ಏನು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಏನು ಕುಂಠಿತ ಆಗಿರತಕ್ಕಂಥ ಕೈಗಾರಿಕೆಗಳಿಗೆ ಪುನಶ್ಚೇತನ ಹಾಕೊತಾ ಇದೆಲ್ಲವೂ ಕೂಡ ಗಣನೆಗೆ ತೆಗೆದುಕೊಂಡು ಮಧ್ಯಮ ವರ್ಗದವರಿಗೆ ಏನು ಅತ್ಯಂತ ಕೈಗೆಟುಕುವಂತ ಒಂದು ಯೋಜನೆಗಳನ್ನ ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ಗೃಹಿಣಿಯರಿಗೆ ಏನಾದ್ರು ಈ ಒಂದು ಪ್ಯಾಕೇಜ್ ಅಲ್ಲಿ ಘೋಷಣೆ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಇರುವಂತದ್ದು. ಅತ್ಯಂತ ಕಾತರದಿಂದ ರಾಜ್ಯದ ಜನತೆ ಕೂಡ ಎದುರು ನೋಡ್ತಿದ್ದಾರೆ ಈ ಬಾರಿ ರಾಜ್ಯ ಬಜೆಟ್ ಅಲ್ಲಿ ಏನೆಲ್ಲ ಒಂದು ಅಂಶಗಳಿರುತ್ತೆ ಅಂತ. ಕಾವ್ಯ. ಎಸ್ ಅಭಿಷೇಕ್, ಮತ್ತೊಂದು ನಾವಿಲ್ಲಿ ಗಮನಿಸಬೇಕಾದ್ರೆ ಗ್ಯಾರಂಟಿ ತುಂಬ ಹೊರೆ ಹಾಕ್ತಾ ಇದೆ ಅಂತ ಈಗಾಗಲೇ ವಿಪಕ್ಷಗಳು ಕೂಡ ಕಿಡಿಕಾರ್ತಾ ಇರುವಂಥದ್ದು. ರಾಜ್ಯದಲ್ಲಿ ಬೊಕ್ಕಸ ಖಾಲಿ ಆಗುತ್ತೆ, ಖಜಾನೆ ಖಾಲಿ ಆಗುತ್ತೆ, ಇದನ್ನೆಲ್ಲ ನಾವು ಪ್ರತಿದಿನ ನೋಡ್ತಾ ಇರ್ತೀವಿ. ಆದರೆ ಈ ಒಂದು ಬಜೆಟ್ ಕುರಿತಂತೆ ಬಿಜೆಪಿ ಅಂದರೆ ವಿರೋಧ ಪಕ್ಷದವರು ಏನಾದರೂ ಹೇಳಿಕೆಗಳನ್ನ ನೀಡ್ತಾ ಇದ್ದಾರಾ? ಪ್ರತಿಕ್ರಿಯೆ ಹೇಗೆ ಮಾಡ್ತಾ ಇದ್ದಾರೆ ಈ ಒಂದು ಬಜೆಟ್ ಕುರಿತಂತೆ? ಖಂಡಿತ ಕೈವ ಇದಾಗ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡೋದಕ್ಕೆ ಒಂದು ಸಕಲ ರೀತಿಯಲ್ಲಿ ತಯಾರಾಗ್ತಿದೆ. ಇತ್ತ ವಿಪಕ್ಷಗಳು ಕೂಡ ಈ ಒಂದು ಬಜೆಟ್ ಆರಂಭವಾಗೋದಕ್ಕೂ ಮುನ್ನವೇ ಒಂದಷ್ಟು ವಿಪಕ್ಷಗಳು ಏನು ಟೀಕೆ ಮಾಡ್ತಿರುವಂತದ್ದು. ಇದು ಸಾಲದ ಬಜೆಟ್, ಈ ಬಜೆಟ್ ನಲ್ಲಿ ಏನು ಇರೋದಿಲ್ಲ ಅನ್ನುವಂತ ಒಂದು ಆರೋಪ ಮಾಡುವ ಮುಖಾಂತರ ಈಗಾಗಲೇ ಬಜೆಟ್ ಮುಂಚೆನೇ ಅವರು ಸರ್ಕಾರಕ್ಕೆ ಚಾಟಿಡಿಯನ್ನ ಬೀಸೋದಕ್ಕೆ ರೆಡಿ ಆಗ್ತಿರುವಂತದ್ದು. ಒಂದು ಕಡೆ ಸರ್ಕಾರ ಹೇಳ್ತಿದೆ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋದಿಲ್ಲ, ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲಾ ಸಮುದಾಯಗೂ ಈ ಒಂದು ಬಜೆಟ್ ನಲ್ಲಿ ಅನ್ವಯ ಆಗುವಂತೆ ಅವ್ರಿಗೆ ತೃಪ್ತಿದಾಯಕವಾದಂತ ಒಂದು ಬಜೆಟ್ ನ ನಾವು ನೀಡ್ತೇವೆ ಅಂತ ಸರ್ಕಾರದವರು ಹೇಳ್ತಿದ್ರೆ, ಇತ್ತ ವಿಪಕ್ಷಗಳು ಈಗಾಗಲೇ ರಾಜ್ಯದಲ್ಲಿ ಏನು ಸಾಲದ ಸುಳಿಯಲ್ಲಿ ಸರ್ಕಾರ ನಮ್ಮನ್ನ ಸಿಲುಕಿಸಿದೆ. ಇದರ ನಡುವೆ ಈ ಒಂದು ಬಜೆಟ್ ಏನಿದೆ ಆ ಬಜೆಟ್ ನಲ್ಲಿ ಏನು ಕೂಡ ಸತ್ಯಾಂಶಗಳಿರೋದಿಲ್ಲ. ಎಲ್ಲವೂ ಕೂಡ ರಾಜ್ಯದ ಜನತೆ ಮೇಲೆ ಸಾಲ ಹಾಕುವ ಮುಖಾಂತರ ರಾಜ್ಯದ ಜನತೆಗೆ ದಾರಿ ತಪ್ಪಿಸುವಂತ ಒಂದು ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೆಜ್ಜೆಯನ್ನ ಹಾಕ್ತಿದ್ದಾರೆ ಅನ್ನುವಂತ ಒಂದು ಆರೋಪಗಳನ್ನು ಮಾಡ್ತಿರುವಂತದ್ದು. ಇದಕ್ಕೆ ಯಾವ ರೀತಿ ಪುಷ್ಟೀಕರಣ ಕೊಡ್ತಾರೆ, ಯಾವ ರೀತಿ ಸರ್ಕಾರ ಇದನ್ನ ಡಿಪೆಂಡ್ ಮಾಡ್ಕೊಳ್ಳುತ್ತೆ ಅನ್ನೋ ಕೂಡ ಸದ್ಯಕ್ಕೆ ಉಳಿತಿರುವಂತ ಪ್ರಶ್ನೆ ಆಗಿರುತ್ತೆ. ಹೀಗಾಗಿ ಬಜೆಟ್ ಆದ ನಂತರ ವಿಪಕ್ಷಗಳು ಈ ಒಂದು ಬಜೆಟ್ ಮೇಲೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಆಗಿರುತ್ತೆ. ಬಜೆಟ್ ಮಂಡಿಸಿದ ನಂತರ ಸಿಎಂ ಸಿದ್ದರಾಮಯ್ಯ ಕೂಡ ಇಂದು ಸಂಜೆ ಏನು ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿನ ಕರೆದಿದ್ದಾರೆ. ಬಜೆಟ್ಗೆ ಸಂಬಂಧಪಟ್ಟಂತ ಎಲ್ಲ ಒಂದು ಮಾಹಿತಿ ಕೂಡ ಅಲ್ಲೇ ಏನು ಸಿಎಂ ಸಿದ್ದರಾಮಯ್ಯ ಅವರು ಮಾಹಿತಿನ ಕೊಡಲಿದ್ದಾರೆ. ಕಾವ್ಯ. ಎಸ್ ಅಭಿಷೇಕ್, ಇನ್ನ ಸ್ವಪಕ್ಷಕ್ಕೆ ಬಂದ್ಬಿಡೋಣ. ಯಾಕಂದ್ರೆ ನೋಡಿ ಈಗಾಗಲೇ ಅಧಿಕಾರದ ಜಟಾಪಟಿ ಕೂಡ ಇರುವಂತದ್ದು. ಆದ್ರೆ ನಾವು ಹಿಂದೆಂದೂ ಕೂಡ ಈ ರೀತಿಯಾಗಿ ಡೆಕೋರೇಷನ್ ಮಾಡಿರ್ತಕ್ಕಂಥ ಬಜೆಟ್ ಅನ್ನ ನಾವು ನೋಡೇ ಇರಲಿಲ್ಲ, ಏನಿಲ್ಲ ಪ್ರವೇಶ ದ್ವಾರಗಳಿಗಾಗಿರ್ಬೋದು ಅಥವಾ ಇಷ್ಟು ಸಂಭ್ರಮದಿಂದ. ಆದ್ರೆ ಇದೇ ಸಿದ್ದರಾಮಯ್ಯ ಅವರ ಕೊನೆ ಬಜೆಟ್ ಅಂತ ಏನಾದ್ರೂ ಇಷ್ಟೊಂದೆಲ್ಲ ಡೆಕೋರೇಷನ್ ಮಾಡ್ಕೊಂಡಿದ್ದಾರಾ ಅಥವಾ ಏನಾದ್ರೂ ಸೂಚನೆಯನ್ನ ಕೊಡ್ತಾ ಇದ್ದಾರಾ ಈ ಮೂಲಕ ಏನಾದ್ರೂ? ಕಾವ್ಯ, ನಾವು ನೋಡ್ತಾ ಇರ್ಬೋದು ಬಜೆಟ್ ಆರಂಭವಾಗೋದಕ್ಕೂ ಮುಂಚೆ ಅಂದ್ರೆ ಎರಡು ಮೂರು ದಿನ ಹಿಂದೆಯೇ ಮೈಸೂರಿನಲ್ಲಿ ಅದರಲ್ಲೂ ಕೂಡ ಏನು ವಿಶೇಷವಾಗಿ ರಂಗೋಲಿ ಬಿತ್ತುವ ಮುಖಾಂತರ ದಾಖಲೆ ರಾಮಯ್ಯ ಅನ್ನುವಂತ ಒಂದು ಪದಗಳನ್ನ ಬರ್ತಿರ್ತಾರೆ. ಅದಾದ ನಂತರ ಅವರ ಒಂದು ಅಹಿಂದ ವರ್ಗಗಳು ಏನು ಫೆಬ್ರವರಿ ತಿಂಗಳಲ್ಲಿ ಒಂದಷ್ಟು ಅನ್ನದಾನ ಮಾಡುವ ಮುಖಾಂತರ ಅಂದ್ರೆ ದೇವರಾಜ ಅರಸು ದಾಖಲೆಯನ್ನ ಮೂಡ್ತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಅನ್ನದಾನ ಮಾಡುವ ಮುಖಾಂತರ ಸಿದ್ದರಾಮಯ್ಯ ಕೈಗಳನ್ನ ಮತ್ತಷ್ಟು ಬಲಪಡಿಸುವಂತ ಒಂದು ಕೆಲಸ ಮಾಡ್ತಾರೆ. ಅದಾದ ನಂತರ ಏನು ಆಗ್ತಿರ್ತಕ್ಕಂಥ ಬೆಳವಣಿಗೆ ಏನಿದೆ ಅದರಲ್ಲೂ ಕೂಡ ವಿಶೇಷವಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಸಿಎಂ ಸ್ಥಾನವನ್ನ ಅಲಂಕರಿಸಲೇಬೇಕೆಂಬ ಒಂದು ನಿಟ್ಟಿನಲ್ಲಿ ಅವರೊಂದು ಆಪ್ತ ಶಾಸಕರು ತೆರೆಮರೆಯಲ್ಲಿ ಕಸರತ್ತನ್ನ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಏನು ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಅವರ ಒಂದು ಆಪ್ತ ಶಾಸಕರೇನಿದ್ದಾರೆ ಅವರ ಒಂದು ಬೆಳವಣಿಗೆಗಳನ್ನು ನೋಡಿ ಹೈಕಮಾಂಡ್ ನಾಯಕರು ಯಾವ ಒಂದು ನಿರ್ಧಾರ ತೆಗೆದುಕೊಳ್ತಾರೆ ಆ ಒಂದು ನಿರ್ಧಾರದ ಮೇಲೆ ಇಲ್ಲಿ ಎಲ್ಲವೂ ಅವಲಂಬಿತ ಆಗಿರುತ್ತೆ. ನೀವು ಹೇಳಿದಾಗೆ ಏನು ಸಿದ್ದರಾಮಯ್ಯ ಅವರ ಒಂದು ಬಜೆಟ್ ಇದು ಕೊನೆ ಬಾರಿಗೆ ಆಗಿರ್ಬೋದು ಅಥವಾ ಆಗಿಲ್ದೇನೂ ಇರ್ಬೋದು, ಆದ್ರೆ ಪ್ರತಿಯೊಂದನ್ನು ಕೂಡ ಇಲ್ಲಿ ಬಹಳ ವಿಶೇಷವಾಗಿ ಬಹಳ ಒಂದು ಎಚ್ಚರಿಕೆಯಿಂದ ಸಿಎಂ ಸಿದ್ದರಾಮಯ್ಯ ಬಣ್ಣದವರು ಪ್ರತಿಯೊಂದು ಹೆಜ್ಜೆಯನ್ನ ಇರ್ತಿರುವಂತದ್ದು. ಏನಾದ್ರೂ ಒಂದು ಅವಕಾಶ ಕೊಟ್ಟರೆ ಅದನ್ನ ಬಳಕೆ ಮಾಡುವಂತ ನಿಟ್ಟಿನಲ್ಲೇ ಉಭಯ ಬಣ್ಣಗಳು ಇಲ್ಲಿ ಇರುವಂತದ್ದು. ಹೀಗಾಗಿ ಅಧಿಕಾರ ಜಟಾಪಟಿಯ ನಡುವೆ ಈ ಒಂದು ಬಜೆಟ್ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ ಅನ್ನೋ ಕೂಡ ಕಾದ್ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೇಟಾಸ್ಗಾಗಿ ಧನ್ಯವಾದಗಳು.